ಹಾಯ್ ಫ್ರೆಂಡ್ಸ್, ನೋಡಿ ನಾವು ನಾಟ್ಕೋ ಫಾರ್ಮ್ ಅಲ್ವಾ ನೆನ್ನೆ ಸ್ವಿಂಗ್ ಎತ್ಕೊಂಡಿದ್ದು. ಇಲ್ಲಿ ನಂದು ಅವರೇಜ್ 906 ಇದೆ. 906 ನಂದು ಅವರೇಜ್ ಇದೆ. ಯಾ ಆದ್ರೆ 909 ನಲ್ಲಿ ನಾನು ಐಡೆಂಟಿಫೈ ಮಾಡಿದ್ದು. ಅಲ್ಲಿಂದ 905 ಬಂತು, ಅಲ್ಲಿ ಅವರೇಜ್ ಮಾಡಿದೆ. ಮತ್ತೆ 901 ಬಂತು, ಅಲ್ಲಿ ಅವರೇಜ್ ಮಾಡಿ. ಓವರ್ ಆಲ್ 150 ಸ್ಟಾಕ್ ಸದ್ಯಕ್ಕೆ ಈಗಿರೋದು 933 ರೂಪಾಯಿ. ನೋಡಿ, ಆಲ್ಮೋಸ್ಟ್ 4,000 ರೂಪಾಯಿ ಪ್ರಾಫಿಟ್ ಅಲ್ಲಿ ರನ್ ಆಗ್ತಿದೆ. ಇದು ಸ್ವಿಂಗ್ ಎತ್ಕೊಂಡಿದೀವಲ್ಲ, ಮಾರ್ಜಿನ್ ಟ್ರೇಡು. ಸೊ ಕೂಲ್ ಪಾಲಲ್ಲಿ ಡೆಲಿವರಿಗೆ 20 ಶೇರ್ ಇದೆ, ಮಿಕ್ಕಿದ್ದು ಮಾರ್ಜಿನ್ ಅಲ್ಲಿ ಅವರೇಜ್ ಮಾಡಿದೀನಿ. ಕೂಲ್ ಪಾಲ್ ಇದು ನಿಮ್ಗೆ ಪಬ್ಲಿಕ್ ಅಲ್ಲಿ ಹೇಳಿಲ್ಲ, ಡೆಲಿವರಿಗೆ ಎತ್ಕೊಂಡಿದ್ದೆ, ನಾನು ತೋರಿಸಿದ್ದೆ. ಇದು ಟ್ರೆಂಡು ನಂಗೆ ನಾಳೆ ಕ್ಲಿಯಾರಿಟಿ ಬರುತ್ತೆ. ಈಗಿರೋ ಮೂವ್ಮೆಂಟ್ ನಂಗೆ ಟಾಪ್ ಟ್ರೆಂಡ್ ತೋರಿಸ್ತಿದೆ. ಕೊಚ್ಚಿನ್ ಶಿಪ್ ಯಾರ್ಡ್ ಅಲ್ಲಿ ನಂಗೆ 7%, ಆಲ್ಮೋಸ್ಟ್ 8% ಲಾಸ್ ಅಲ್ಲಿ ಇದೆ. ಸೊ ನಾವು ಇದನ್ನ ಡೆಲಿವರಿಗೆ ಎತ್ಕೊಂಡಿರೋದು. 8% ಅಲ್ಲ, 20-30% ಲಾಸ್ ಆದ್ರೂ ಎಕ್ಸಿಟ್ ಆಗಲ್ಲ. ನಾನು ಡೆಲಿವರಿ ಎತ್ಕೊಂಡಿರೋದು. ಅದೇ ಸ್ವಿಂಗ್ ಆದ್ರೆ ಎಕ್ಸಿಟ್ ಆಗೋಗ್ತಿದೆ, ಮುಲಾಜೆ ಇಲ್ಲ. ಇದು ಆವರೇಜ್ ಮಾಡ್ಬೇಕು. ಅದನ್ನ ನಮ್ಗೆ ಒಳ್ಳೆ ಲೆವೆಲ್ ಅನ್ನೋದು ಬರ್ಬೇಕು. ನೆಕ್ಸ್ಟ್ ಲೆವೆಲ್ ಬಂದ್ರೆ ಆವರೇಜ್ ಮಾಡ್ಬೋದು. ಇವಾಗ ಪದೇ ಪದೇ ಮಾಡಕ್ ಹೋಗ್ಬಾರ್ದು. ಇಲ್ಲ ಟ್ರೆಂಡ್ ರಿವರ್ಸ್ ಆಗ್ಬೇಕು, ಇಲ್ಲ ಆವರೇಜ್ ಅಂದ್ರೆ ನಮ್ ಲೆವೆಲ್ ಬರ್ಬೇಕು. ಎರಡರಲ್ಲಿ ಒಂದಾಗ್ಬೇಕು. ಸಂಘವಿ ಮೂವರ್ಸ್ ಸೇಮ್ ಪ್ರಾಫಿಟ್ ಅಲ್ಲಿ ಇತ್ತು, ಅಲ್ಲಿಂದ ಲಾಸ್ ಬಂದಿದೆ. ಈಗ 3% ಡೆಲಿವರಿಯಲ್ಲಿ ಇರೋದು. ಲಾಭನೋ ತಲೆ ಕೆಡ್ಸ್ಕೊಳಂಗಿಲ್ಲ. ಪ್ರಾಫಿಟ್ ಸೈಡ್ ಅನ್ನ ಬರ್ಬೋದು, ಲಾಸ್ ಸೈಡ್ ಅನ್ನ ಬರ್ಬೋದು. ಡೆಲಿವರಿಗೆ ಸ್ವಿಂಗ್ ಆದ್ರೆ ನಾವು ಆತರ ನೋಡಲ್ಲ. ನೆಕ್ಸ್ಟ್ PLS ಡೆಲಿವರಿಲಿ ಇರೋದೆ. ನಮ್ಗೆ ಬ್ಲೂ ಸ್ಟಾರ್ಕೋ ಇದು ಡೆಲಿವರಿ ಇರುತ್ತೆ. ನೋಡಿ, ನಮ್ಗೆ 4% ಪ್ರಾಫಿಟ್ ಕೊಟ್ಟಿದೆ. ಇವ್ರಿಗೂ ಸ್ವಲ್ಪ ಲಾಸ್ ಅಲ್ಲಿ ಇತ್ತು, ಕವರ್ ಅಪ್ ಆಗಿದೆ, ನೋ ಪ್ರಾಬ್ಲಮ್. ತೇಜಸ್ ನೆಟ್ವರ್ಕ್ ಆಲ್ಮೋಸ್ಟ್ ನಮ್ಗೆ 2% ಲಾಸ್ ಇದೆ. ಬಟ್ ನಮ್ ಲೆವೆಲ್ ಅನ್ನೋದು ಇನ್ನ ಕ್ಲೋಸ್ ಮಾಡಿಲ್ಲ. ಸೊ ಇದೊಂದು ಲಾಸ್ ಆಗೋ ಚಾನ್ಸ್ ಇದೆ, ಬಟ್ ಇನ್ನ ಕ್ಲಾರಿಟಿ ಇಲ್ಲ. ಅಮೌಂಟ್ ಆದ್ರೆ ಕಮ್ಮಿ ಇದೆ, ಅಮೌಂಟ್ ಏನ್ ಜಾಸ್ತಿ ಏನಿಲ್ಲ, ಅಮೌಂಟ್ ಕಮ್ಮಿ ಇದೆ. 28,000 ಇದೆ ಅಷ್ಟೇ. ಸೊ ಅದು ಒದ್ದಾಡೋ ಅವಶ್ಯಕತೆ ಇಲ್ಲ. KEC ಪ್ರಾಫಿಟ್ ಬುಕಿಂಗ್ ಅನ್ನೋದು ಬರ್ಬೇಕು. ಇನ್ನ ಜಾಸ್ತಿ ತುಂಬಾ ಹೈ ಲೆವೆಲ್ ಅಲ್ಲಿ ಇದೆ, ಪ್ರಾಫಿಟ್ ಬುಕಿಂಗ್ ಬರ್ಲಿ. ನೋಡಿ, ಇದು ನಾನು ಇವತ್ತು ಪ್ರಾಫಿಟ್ ಬುಕ್ ಮಾಡ್ಕೊಂಡ್ಬಿಟ್ಟೆ. ಇದಕ್ಕೂ ಒಂದು 800 ರೂಪಾಯಿ ಬಂತು, 800 ರೂಪಾಯಿ ಬಂದಿದೆ. ಪ್ರಾಫಿಟ್ ಬುಕಿಂಗ್ ಅನ್ನು ಮಾಡ್ಕೊಂಡಿದೀನಿ. ಓವರ್ ಆಲ್ ನನ್ನ ಪ್ರಾಫಿಟ್ಸ್ ನೋಡ್ತೀರಾ. ಈಗ ಓವರ್ ಆಲ್ ಪ್ರಾಫಿಟ್ಸ್ 1,04,000. ಯಾವಾಗಿಂದ? ಏಪ್ರಿಲ್ 1ನೇ ತಾರೀಕಿಂದ 30ನೇ ತಾರೀಕುವರೆಗೂ.